ಹೇಳಿ ಹೆಂಗಿದ್ರು ಮನೇಲಿ ಏನು? ಮನೇಲಿ ನಾವು ಅವರು ಹುಡುಗಿ ನಾನು ಒಪ್ಪಿರ್ಲಿಲ್ಲ. ಇವನ್ ಕರ್ಕ ಬಂದು ಬೇರೆ ಇವರೆಲ್ಲ ಸೇರಿ ಮದ್ವೆ ಮಾಡಿದ್ರು. ನಾವು ಎಲ್ಲಾ ಸೇರಿ ಯಜಮಾನ್ರೆಲ್ಲ ಸೇರಿ ಮದ್ವೆ ಮಾಡ್ಕೊಳ್ಳೋಣ ಅಂತ ಇದ್ದು. ಆ ಹುಡ್ಗಿ ಏನ್ ಮಾಡ್ತು, ನಾನು ಇರಲ್ಲ ಇನ್ನೊಬ್ರು ಮನೇಲಿ, ನಾನು ಬೇಗ ಮದ್ವೆ ಆಗ್ಬೇಕು, ಇಲ್ಲ ಅಂದ್ರೆ ನಾನು ಆತ್ಮಹತ್ಯೆ ಮಾಡ್ಕೊತೀನಿ ಅಂತ ಹೇಳಿದ್ರು. ಅದಕ್ಕೆ ಏನ್ ಮಾಡಿದ್ವಿ, ಇವರೆಲ್ಲ ಸೇರಿ ಕೈ ಹಾಳಾಗದ್ ಬೇಡ, ಮಾಡ್ಕೊಬಿಡೋದ ಅಂತದ್ದು, ನೀವ್ ಹೆಂಗಾರ ಮಾಡ್ಕೊಳ್ಳಿ, ನಾನಂತೂ ಬರಲ್ಲ ಅಂದ್ಬಿಟ್ಟು ನಾನು ಹೋಗ್ಲಿಲ್ಲ ಸರ್. ಆಗ ನಮ್ಮ ಅಕ್ಕ ನನ್ ಮಗಳ್ ನಿಂತಿ ನಾನ್ ಸೊತೈತೀನಿ ಅಂತ ಅಂದ್ಲಲ್ಲ, ಆಗೇನ್ ಮಾಡಿದ್ರು ಇವ್ರ ನಿಂತಿ ಮಾಡಿದ್ರು. ಮಾಡಿದ್ಮೇಲೆ ನಾವ್ ಚೆನ್ನಾಗಿ ನೋಡ್ಕೊಂಡು ಕರ್ಕೊಂಡ್ ಬಂದ್ರು, ಮಾಡ್ಕೊಂಡು ಚೆನ್ನಾಗಿ ಮಡಿಕೊಂಡು, ನಾವೇ ಶಾಸ್ತ್ರನು ಮಾಡ್ಕೊಂಡು ಮಡಿಕೊಂಡು 1 ವರ್ಷ ಚೆನ್ನಾಗಿದ್ಲು. 1 ವರ್ಷ ಇದ್ದೋಳು ಏನ್ ಮಾಡಿದ್ಲು, 1.5 ವರ್ಷಕ್ಕೆ 6 ಸಲ ಹೋದ್ಲು. ಹೋಗಿ ನಾನು ಮನೇಲಿ ನಾನು ಇಲ್ದೆ ಹೋದಾಗ ಇದ್ದಾಗ ಎಲ್ಲೂ ಆಚೆ ಕಾಲೆತ್ತಿ ಕಡಿತಿರ್ಲಿಲ್ಲ. ನಾನು ಇಲ್ದೆ ಹೋದಾಗ ಹೊಂಟೋಗೋದು, ಆಮೇಲೆ ನಾನ್ ಬಂದ್ ತಡ್ಕೋದು ಹುಡ್ಕೋದು ಹಿಂಗ್ ಮಾಡ್ವಿ. ಆಮೇಲೆ ಅವ್ರ ಅಜ್ಜಿ ಮನೇಲಿ ಅವ್ನಿ, ಅವ್ರ ಅಮ್ಮನ ಮನೇಲಿ ಅವ್ನಿ ಅಂತ ಹಿಂಗ್ ಹೇಳೋರು. ಕರ್ಕ ಬಂದು ನ್ಯಾಯ ಪಂಚಾಯತಿ ಮಾಡಿ ಅವ್ರಿಗೆ ಹೆಣ್ಣೋರೆಯ ಕರ್ಕ ಬಂದ್ ಬಿಟ್ರು. ನ್ಯಾಯ ಮಾಡಿ ಉಗ್ದಿ ಮನೇಲಿ ಒಂದ್ ವಯಸ್ಸಿನ ಆಡ್ತಾರೆ ಅಂತಾರೆ, ಅದನ್ನ ಸವರ್ಸ್ಕೊಂಡ್ ಹೋಗ್ಬೇಕು, ಬಾಳ್ಕೊಂಡ್ ಹೋಗ್ಬೇಕು ಅಂತ ಏನೋ ಹಿರಿಯಕ್ಕರು ಬಂದು ಹೇಳುದು. ಈ ಸತಿ ಇರ್ತೀನಿ ಅಂತ ಇದ್ಲು. ಈ ಸಲ ಏನಾಯ್ತು, ಇಲ್ಲಿ ಮಂಡ್ಯ ಕಳ್ಸಿದ್ದು ಪ್ರೆಗ್ನೆಂಟ್ ಅಂತ ಅಂದ್ರು. ಅಂದ್ರೆ ನೀರ್ ಗುಳ್ಳಿ ಆಗವೆ, ಪ್ರೆಗ್ನೆಂಟ್ ಆಗಿಲ್ಲ. ಅಲ್ಲೊಂದ್ಸಲ ತೋರಿಸ್ಲಿ ಅಂತ ನನ್ನ ಮಗಳ ಜೊತೆ ಮಾಡಿ ಮಂಡ್ಯ ಕಳ್ಸ್ಬಿಟ್ಟು ಅವಳು ಕರ್ಕ ಬಂದು ಮಂಡ್ಯದೆಲ್ಲ ತೋರ್ಸ್ಕೊಂಡು ನಾರ್ಮಲ್ ಅಂತ ಬಂದವಳು ಇಲ್ಲಿಗೆ ಹೊಸಕೊಪ್ಲು ಬಿಟ್ಬಿಟ್ಟು ಇಲ್ಲಿ ಅಂಗಡಿಲಿ ಬಂದ್ ಸಾಮಾನ್ ತಗೊಂಡ್ ಹೋಗಿ ಬರ್ತೀನಿ ರಸ್ತಿ ಇರು ಅಂದ್ಬಿಟ್ರೆ ಹೇಳ್ಬಿಟ್ಟು ಏನ್ ಮಾಡವಳೆ, ಪಾಂಡಪುರಕ್ ಬಂದವಳೆ. ಪಾಂಡಪುರದಿಂದ ಸಾಮಾನ್ ತಕೊಂಡ್ ಹೋಗೋಷ್ಟು ಹೊಂಟೋಗವಳೆ. ನಮ್ಮ ಮನೆ ಚೆನ್ನಾಗಿ ಇದ್ಲು ಸ. ಈ ಮನೆ ಪಕ್ಕದವ್ರು, ಅವ್ರ ಹೆಸರು ಹೇಳ್ಬೋದ ಸ? ಮನೆ ಪಕ್ಕದವ್ರು ಜಮುನಾ, ವಿವೇಕ, ಇನಯಿ, ಕೃಷ್ಣಗೌಡ, ಇಷ್ಟ ಜನ ಸೇರಿ ಅವಳಿಗೆ ಚಾಡಿ ಹೇಳಿ ಅವ್ರ ಮನೇಲಿ ಬಾಳಕ್ಕಾಗಲ್ಲ, ನಿನ್ನ ಸಾಯಿಸ್ತಾರೆ, ಸೀಮೆಣೆ ಉದಿಸ್ತಾರೆ, ನೀನ್ ಅವ್ರ ಮನೇಲಿ ಬಾಳಕ್ಕಾಗಲ್ಲ, ನೀನು ಹೋಗೋದೇ ಸರಿ, ಈಗ ನೀನ್ ಎಲ್ಲಾರ ಹೋಗಿ ಬಾಳು, ಇಲ್ಲ ಅಂದ್ರೆ ಯಾರನಾರ ಕಟ್ಕೋ, ನಡಿ ನಾವು ಸಪೋರ್ಟ್ ಮಾಡ್ತೀವಿ ಅಂತ ಹೋಗಿ ಅವ್ರ ಕಿವಿ ನೋಲೆ ಈಸ್ಕೊಂಡೋಗಿ ಅಡ ಮಡಗಿ ಮದ್ವೆ ಹೋಗಿ ನಿಂತಿ ಮದ್ವೆ ಮಾಡ್ತಾವ್ರ ಬೆಂಗಳೂರಲ್ಲಿ. ಯಾವ ಊರು ಹುಡುಗ ಅವನು? ಮನೆ ಗೊತ್ತಿಲ್ಲ ಏನೋ ಅವನು? ಆ ಹುಡುಗ ಬರ್ತಿರ್ಲಿಲ್ಲ ಮನೆಗೆ. ಹೇಳಿ ಹೆಂಗಿದ್ರು ಮನೇಲಿ ಏನು? ಮನೇಲಿ ನಾವು ಅವರು ಹುಡುಗಿ ನಾನು ಒಪ್ಪಿರ್ಲಿಲ್ಲ. ಇವನ್ ಕರ್ಕ ಬಂದು ಬೇರೆ ಇವರೆಲ್ಲ ಸೇರಿ ಮದ್ವೆ ಮಾಡಿದ್ರು. ನಾವು ಎಲ್ಲಾ ಸೇರಿ ಯಜಮಾನ್ರೆಲ್ಲ ಸೇರಿ ಮದ್ವೆ ಮಾಡ್ಕೊಳ್ಳೋಣ ಅಂತ ಇದ್ದು. ಆ ಹುಡ್ಗಿ ಏನ್ ಮಾಡ್ತು, ನಾನು ಇರಲ್ಲ ಇನ್ನೊಬ್ರು ಮನೇಲಿ, ನಾನು ಬೇಗ ಮದ್ವೆ ಆಗ್ಬೇಕು, ಇಲ್ಲ ಅಂದ್ರೆ ನಾನು ಆತ್ಮಹತ್ಯೆ ಮಾಡ್ಕೊತೀನಿ ಅಂತ ಹೇಳಿದ್ರು. ಅದಕ್ಕೆ ಏನ್ ಮಾಡಿದ್ವಿ, ಇವರೆಲ್ಲ ಸೇರಿ ಕೈ ಹಾಳಾಗದ್ ಬೇಡ, ಮಾಡ್ಕೊಬಿಡೋದ ಅಂತದ್ದು, ನೀವ್ ಹೆಂಗಾರ ಮಾಡ್ಕೊಳ್ಳಿ, ನಾನಂತೂ ಬರಲ್ಲ ಅಂದ್ಬಿಟ್ಟು ನಾನು ಹೋಗ್ಲಿಲ್ಲ ಸ. ಆಗ ನಮ್ಮ ಅಕ್ಕ ನನ್ ಮಗಳ್ ನಿಂತಿ ನಾನ್ ಸೊತೈತೀನಿ ಅಂತ ಅಂದ್ಲಲ್ಲ, ಆಗೇನ್ ಮಾಡಿದ್ರು ಇವ್ರ ನಿಂತಿ ಮಾಡಿದ್ಮೇಲೆ ನಾವ್ ಚೆನ್ನಾಗಿ ನೋಡ್ಕೊಂಡು ಕರ್ಕೊಂಡ್ ಬಂದ್ರು, ಮಾಡ್ಕೊಂಡು ಚೆನ್ನಾಗಿ ಮಡಿಕೊಂಡು, ನಾವೇ ಶಾಸ್ತ್ರನು ಮಾಡ್ಕೊಂಡು ಮಡಿಕೊಂಡು 1 ವರ್ಷ ಚೆನ್ನಾಗಿದ್ಲು. 1 ವರ್ಷ ಇದ್ದೋಳು ಏನ್ ಮಾಡಿದ್ಲು, 1.5 ವರ್ಷಕ್ಕೆ 6 ಸಲ ಹೋದ್ಲು. ಹೋಗಿ ನಾನು ಮನೇಲಿ ನಾನು ಇಲ್ದೆ ಹೋದಾಗ ಇದ್ದಾಗ ಎಲ್ಲೂ ಆಚೆ ಕಾಲೆತ್ತಿ ಕಡಿತಿರ್ಲಿಲ್ಲ. ನಾನು ಇಲ್ದೆ ಹೋದಾಗ ಹೊಂಟೋಗೋದು, ಆಮೇಲೆ ನಾನ್ ಬಂದ್ ತಡ್ಕೋದು ಹುಡ್ಕೋದು ಹಿಂಗ್ ಮಾಡ್ವಿ. ಆಮೇಲೆ ಅವ್ರ ಅಜ್ಜಿ ಮನೇಲಿ ಅವ್ನಿ, ಅವ್ರ ಅಮ್ಮನ ಮನೇಲಿ ಅವ್ನಿ ಅಂತ ಹಿಂಗ್ ಹೇಳೋರು. ಕರ್ಕ ಬಂದು ನ್ಯಾಯ ಪಂಚಾಯತಿ ಮಾಡಿ ಅವ್ರಿಗೆ ಹೆಣ್ಣೋರೆಯ ಕರ್ಕ ಬಂದ್ ಬಿಟ್ರು. ನ್ಯಾಯ ಮಾಡಿ ಉಗ್ದಿ ಮನೇಲಿ ಒಂದ್ ವಯಸ್ಸಿನ ಆಡ್ತಾರೆ ಅಂತಾರೆ, ಅದನ್ನ ಸವರ್ಸ್ಕೊಂಡ್ ಹೋಗ್ಬೇಕು, ಬಾಳ್ಕೊಂಡ್ ಹೋಗ್ಬೇಕು ಅಂತ ಏನೋ ಹಿರಿಯಕ್ಕರು ಬಂದು ಹೇಳುದು. ಈ ಸತಿ ಇರ್ತೀನಿ ಅಂತ ಇದ್ಲು. ಈ ಸಲ ಏನಾಯ್ತು, ಇಲ್ಲಿ ಮಂಡ್ಯ ಕಳ್ಸಿದ್ದು ಪ್ರೆಗ್ನೆಂಟ್ ಅಂತ ಅಂದ್ರು. ಅಂದ್ರೆ ನೀರ್ ಗುಳ್ಳಿ ಆಗವೆ, ಪ್ರೆಗ್ನೆಂಟ್ ಆಗಿಲ್ಲ. ಅಲ್ಲೊಂದ್ಸಲ ತೋರಿಸ್ಲಿ ಅಂತ ನನ್ನ ಮಗಳ ಜೊತೆ ಮಾಡಿ ಮಂಡ್ಯ ಕಳ್ಸ್ಬಿಟ್ಟು ಅವಳು ಕರ್ಕ ಬಂದು ಮಂಡ್ಯದೆಲ್ಲ ತೋರ್ಸ್ಕೊಂಡು ನಾರ್ಮಲ್ ಅಂತ ಬಂದವಳು ಇಲ್ಲಿಗೆ ಹೊಸಕೊಪ್ಲು ಬಿಟ್ಬಿಟ್ಟು ಇಲ್ಲಿ ಅಂಗಡಿಲಿ ಬಂದ್ ಸಾಮಾನ್ ತಗೊಂಡ್ ಹೋಗಿ ಬರ್ತೀನಿ ರಸ್ತಿ ಇರು ಅಂದ್ಬಿಟ್ರೆ ಹೇಳ್ಬಿಟ್ಟು ಏನ್ ಮಾಡವಳೆ, ಪಾಂಡಪುರಕ್ ಬಂದವಳೆ. ಪಾಂಡಪುರದಿಂದ ಸಾಮಾನ್ ತಕೊಂಡ್ ಹೋಗೋಷ್ಟು ಹೊಂಟೋಗವಳೆ. ನಮ್ಮ ಮನೆ ಚೆನ್ನಾಗಿ ಇದ್ಲು ಸ. ಈ ಮನೆ ಪಕ್ಕದವ್ರು, ಅವ್ರ ಹೆಸರು ಹೇಳ್ಬೋದ ಸ? ಮನೆ ಪಕ್ಕದವ್ರು ಜಮುನಾ, ವಿವೇಕ, ಇನಯಿ, ಕೃಷ್ಣಗೌಡ, ಇಷ್ಟ ಜನ ಸೇರಿ ಅವಳಿಗೆ ಚಾಡಿ ಹೇಳಿ ಅವ್ರ ಮನೇಲಿ ಬಾಳಕ್ಕಾಗಲ್ಲ, ನಿನ್ನ ಸಾಯಿಸ್ತಾರೆ, ಸೀಮೆಣೆ ಉದಿಸ್ತಾರೆ, ನೀನ್ ಅವ್ರ ಮನೇಲಿ ಬಾಳಕ್ಕಾಗಲ್ಲ, ನೀನು ಹೋಗೋದೇ ಸರಿ, ಈಗ ನೀನ್ ಎಲ್ಲಾರ ಹೋಗಿ ಬಾಳು, ಇಲ್ಲ ಅಂದ್ರೆ ಯಾರನಾರ ಕಟ್ಕೋ, ನಡಿ ನಾವು ಸಪೋರ್ಟ್ ಮಾಡ್ತೀವಿ ಅಂತ ಹೋಗಿ ಅವ್ರ ಕಿವಿ ನೋಲೆ ಈಸ್ಕೊಂಡೋಗಿ ಅಡ ಮಡಗಿ ಮದ್ವೆ ಹೋಗಿ ನಿಂತಿ ಮದ್ವೆ ಮಾಡ್ತಾವ್ರೆ ಬೆಂಗಳೂರಲ್ಲಿ. ಯಾವ ಊರು ಹುಡುಗ ಅವನು? ಮನೆ ಗೊತ್ತಿಲ್ಲ ಏನೋ ಅವನು? ಆ ಹುಡುಗ ಬರ್ತಿರ್ಲಿಲ್ಲ ಮನೆಗೆ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವಂತ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ.
ದಯವಿಟ್ಟು ಇಲ್ಲಿರುವ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಅನ್ನ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.